ಬಿಜಾಪುರದಲ್ಲಿ ಒಂದು ಸಂಗೀತ ಉತ್ಸವ ಮಾಡಬೇಕು ಅಂತ. ಯಾಕಂದ್ರೆ ಇತಿಹಾಸ ಪುಟಗಳಲ್ಲಿ ತಿರುಗಿದಾಗ ಅಲ್ಲಿ ಅಗ್ನಿಶಾಹಿ ಕಾಲದಲ್ಲಿ ನವರತ್ನವನ್ನು ಕಟ್ಟಿದ್ರು. ಅಬ್ರಾಹಿಂ ದೇಶ ಕಟ್ಟಿ ಅಲ್ಲಿ ಅನೇಕ ಸಂಗೀತ ನೃತ್ಯ ಮತ್ತು ಈ ಇದಕ್ಕೆ ಸಂಬಂಧಪಟ್ಟ ಅಂದರೆ ಸಾಹಿತ್ಯ ಈ ಥರ ಒಂದು ಸಾಫ್ಟ್ ಸ್ಕಿಲ್ ಅಲ್ಲಿ ಅದನ್ನು ಅವರು ಡೆವಲಪ್ ಮಾಡಿ ಕಾಲಾಂತರದಲ್ಲಿ ನಾಶ ಆಯಿತು. ನನಗೆ ಅನೇಕ ಉತ್ಸವಗಳನ್ನು ನೋಡಿದೆ, ಬೇರೆ ದೇಶದಲ್ಲಿ ನೋಡಿ, ನಮ್ಮ ದೇಶದಲ್ಲಿ ನೋಡಿದೆ. ನಮ್ಮ ದೇಶದಲ್ಲಿ ಕೊಣಾರ್ಕದಲ್ಲಿ ಫೆಸ್ಟಿವಲ್ ಮಾಡ್ತಾರೆ, ಕೊಣಾರ್ಕ್ ಫೆಸ್ಟಿವಲ್ ಅಂತ. ಸ್ವಲ್ಪ ಹಿಂದೆ ಕದಂಬ ಫೆಸ್ಟಿವಲ್ ಅಂತ ಬನವಾಸಿಯಲ್ಲಿ ನೋಡಿದೆ. ಹಂಪಿಯಲ್ಲಿ ಪ್ರತಿ ವರ್ಷವೂ ಹಂಪಿ ಫೆಸ್ಟಿವಲ್ ಮಾಡ್ತಾರೆ, ಉತ್ಸವ ಮಾಡ್ತಾರೆ. ಆಮೇಲೆ ಚಾಲುಕ್ಯ ಈ ವರ್ಷ ಮಾಡ್ತೀನಿ ಜನವರಿ ಮಾಡ್ತಾರೆ ಅಂತ ಕೇಳಿದೆ. ಆಮೇಲೆ ಹಳಬಿಡು ಬೇಲೂರು ಹೊಯ್ಸಳ ಫೆಸ್ಟಿವಲ್ ನೋಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಆ ಥರ ಅನೇಕ ಜಾಗ ಇದೆ, ಅನೇಕ ಸ್ಥಳಗಳೇ ಅಲ್ಲಿ ನಮ್ಮ ಜಿಲ್ಲೆಗೆ ಒಂದೊಂದು ಉತ್ಸವ ಮಾಡುವಷ್ಟು ನಾವು ಸಮೃದ್ಧವಾಗಿದ್ದೀವಿ ಕಲ್ಚರಲಿ ಅಥವಾ ಸಾಂಸ್ಕೃತಿಕವಾಗಿ. ಪ್ರತಿ ಜಿಲ್ಲೆಯಲ್ಲಿಯೂ ಅನೇಕ ಉತ್ಸವ ಮಾಡುವಷ್ಟು ನಾವು ಶ್ರೀಮಂತರಾಗಿದ್ದೀವಿ. ಆದರೆ ನಿಜ ಜೀವನದಲ್ಲಿ ಆಗಬೇಕು ಅಂತಂದ್ರೆ ಅದಕ್ಕೆ ಅನೇಕ ಸಹಾಯ ಬೇಕಾಗ್ತದೆ. ಒಂದು ಎಲ್ಲರಿಗಿಂತ ಮುಖ್ಯವಾಗಿ ಪುರಾತನ ASI ಪುರಾತನ ತಜ್ಞರು ಅವ್ರ ಡಿಪಾರ್ಟ್ಮೆಂಟ್ ಬೇಕು, ಸ್ಥಳೀಯ ಕಮಿಷನರ್ಸ್ ಅವ್ರು ಬೇಕು, ಆಮೇಲೆ ಟೂರಿಸಮ್ನವ್ರಿಗೆ ಬೇಕು. ಆಮೇಲೆ ಅದನ್ನು ಆಯೋಜನೆ ಮಾಡಲಿಕ್ಕೆ ನಾವು ಹಣ ಕೊಡ್ಬೋದು, ಬಟ್ ಯೋಜನೆ ತತ್ರ ದುರ್ಲಭ ಅಂತಾರೆ. ಅದನ್ನು ಯೋಜನೆ ಮಾಡಲಿಕ್ಕೆ ನಾವು ಕೊಡ್ತೀವಿ, ಆದರೆ ಅದನ್ನು ಯಾರು ಯಾವಾಗ ಕಳಿಸ್ಬೇಕು, ಯಾಕೆ ಕಳಿಸ್ಕೊಡ್ಲಿಕ್ಕೆ ನಮ್ಮ ಭಾರತೀಯ ವಿದ್ಯಾಭವನ ನೋಡ್ಬೇಕಾಗ್ತಾರೆ. ಮತ್ತು ಹಣ ಕೊಡಲಿಕ್ಕೆ ನಮ್ಮ ಮೂರ್ತಿ ಟ್ರಸ್ಟ್ ನೋಡ್ಬೇಕಾಗ್ತದೆ. ನೇಹಾಕ ಹೋದಂತ ಅದಕ್ಕೆ ಅವ್ರು ಹೇಳಿದ್ದಾರೆ. ನಾನು ಎಲ್ಲರೊಳಗೂ ಸ್ವಲ್ಪ ಪಾರ್ಟ್ ತೊಗೊಂಡು ನಾನಿದ್ದೀನಿ. ಅದಕ್ಕೆ ಮನಸ್ಸಿನಲ್ಲಿ ಬಹಳ ಇತ್ತು, ಏನಂದರೆ ವಿಜಾಪುರ ಒಂದು ಬಹಳ ಉತ್ತಮವಾದ ಸ್ಥಳ. ಮತ್ತು ಇದು ನಾನು ಯಾವಾಗಲೂ ಲೋಕಸಭೆಯಲ್ಲಿ ನೀವು ಮಾತಾಡೋದು ತಿಳಿರ್ಬೋದು, ವಿಜಾಪುರಕ್ಕೊಂದು ಏರ್ಪೋರ್ಟ್ ಮಾಡಿದ್ವಿ, ನಮ್ಮ ಜನರಿಗೆ ಹೆಲ್ಪ್ ಆಗ್ತದೆ ಅಂದರೆ ಇದರಿಂದಲ್ಲ, ಬರೀ ವ್ಯಾಪಾರ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಸಾಂಸ್ಕೃತಿಕವಾಗಿ ನಮ್ಗೆ ಭಾಳ ಉಪಯೋಗ ಆಗ್ತದೆ. ಯಾಕಂದರೆ ವರ್ಷದಲ್ಲಿ 3-4 ತಿಂಗಳು ನಮಗೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಕೆಲಸನೇ ಸಿಗೋಲ್ಲ, ಅಂತ ಉಳಿ ಬಿಸಿಲಲ್ಲಿ ಯಾರೂ ಬರೋದಿಲ್ಲ. ಅದಕ್ಕೊಂದು 7-8 ತಿಂಗಳು ನಮ್ಮದು ಟೂರಿಸಮ್ ನಡೀತದೆ. ನೀವು ವಿಮಾನ ನಿಲ್ದಾಣಕ್ಕೆ ₹1,000 ಕೊಟ್ಟುಬಿಟ್ರೆ ಅದಕ್ಕೆ ನಾವು ಬೆಂಗಳೂರಿಂದ, ದಿಲ್ಲಿಯಿಂದ ಜನ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಹೈದರಾಬಾದಿಂದ ಬರ್ತಾರೆ. ಒಂದು ಯಾಕಂದರೆ ಈಗ ನನಗೆ ಇಲ್ಲಿ ಬರಬೇಕು ಅಂದರೆ ನನಗೆ ಒಂದು 7 ತಾಸು 8 ತಾಸು ನಮ್ಮೊಂದು ದಯವಿಟ್ಟು ವಿಮಾನದ ಒಂದು ಸೌಲಭ್ಯ ಆಗ್ತದೆ ಅಂತ. ಅಕಸ್ಮಾತ್ ಅದು ಅದರಲ್ಲಿ ಏನೋ ತೊಂದರೆ ಬಟ್ ಆಗುತ್ತೆ. ಅದನ್ನು ಆದಮೇಲೆ ವಿಜಾಪುರದಲ್ಲಿ ಆ ಥರ ಒಂದು ಸಂಸ್ಕೃತಿ ನಾವು ಡೆವಲಪ್ ಮಾಡಬೇಕು. ಉದಾಹರಣೆಗೆ ನಾನು ನೋಡಿದ್ರೆ ಸ್ವಿಟ್ಜರ್ಲೆಂಡ್ ಒಂದು ಸಣ್ಣ ಹಳ್ಳಿಯಲ್ಲಿ ಮೊಜಾರ್ಟ್ ಫೆಸ್ಟಿವಲ್ ಮಾಡ್ತಾರೆ 3 ದಿನ. ಮೊಜಾರ್ಟ್ ಅದು ಏನು ದೊಡ್ಡ ಊರಲ್ಲ, ವಿಜಾಪುರ ಹೆಂಗೆ ನೋಡೋದು ದೊಡ್ಡ ಊರು. ಆದರೆ ವಿಶ್ವದಿಂದ ಅನೇಕ ಜನರು ಆ ಕಡೆ ಬರ್ತಾರೆ, ಅಂದರೆ ಆ ಕ್ವಾಲಿಟಿ ಅವ್ರು ಚೆನ್ನಾಗಿ ಮಾಡೋದಕ್ಕೆ. ನಾನು ಒಂದು ಪ್ರಥಮವಾಗಿ ನಾವು ಶುರು ಮಾಡಬೇಕು ಫಸ್ಟ್ ಎಲ್ಲರಿಗಿಂತ ಮುಂಚೆ. ಯಾಕೆಂದರೆ ಈ ಕುವೆಂಪು ಸಂಘ ತನ್ನ ಒಂದು ಪುಸ್ತಕದಲ್ಲಿ ಹೇಳ್ತಾನೆ, 10,000 ಮೈಲಿ ನಾವು ಪ್ರಯಾಣ ಮಾಡಿದ್ರೆ ಸಹಿತ ಮೊದಲೇ ಒಂದೇ ಹೆಜ್ಜೆ ಬಹಳ ಮಹತ್ವದ್ದು. 2, 3, 4 ಮುಂದೆ ಹೆಜ್ಜೆ ಬೆಳೀತಾ ಹೋಗ್ತಾರೆ, ಮೊದಲೇ ಹೆಜ್ಜೆ ಎತ್ತಿಡಬೇಕು ಅಂತ. ಅದಕ್ಕೆ ನಾವು ಪ್ರಥಮ ಹೆಜ್ಜೆ ಅಂದರೆ ನಾನು ನಮ್ಮ ಮೂರ್ತಿ ಟ್ರಸ್ಟಿನ ಪರವಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ಪ್ರೋಗ್ರಾಮ್ ಮಾಡೋಣ ಅಂತ. ನನಗೆ ವೆಂಕಟೇಶ್ ಕುಮಾರ್ ಮೇಲೆ ವಿಶೇಷವಾದ ಗೌರವ ಆದರ ಇದೆ. ಅವರು ಸಜ್ಜನರು, ಉತ್ತಮ ಗಾಯಕರು ಕೂಡ. ಅದಕ್ಕೆ ನಾನು ಇದರಿಂದ ವೆಂಕಟೇಶ್ ಕುಮಾರ್ ಅವರಿಂದಲೇ ಇದನ್ನು ಶುರು ಮಾಡೋಣ ಇವತ್ತು ಅಂತ ಮಾಡಿದ್ದೀವಿ. ಎಲ್ಲ ಜನರು ವಿಜಯಪುರದಲ್ಲಿರೋರು, ನಾಗರಿಕರು, ಇದು ಉಚಿತವಾದ ಸೌಲಭ್ಯ, ಇದಿದೆ, ಯಾವ ಟಿಕೆಟ್ ತಗೊಳ್ಳಲ್ಲ. ನಾನು ಕಲೆ ಮಾಡ್ದಾನ ಯಾರಿಗೂ ಟಿಕೆಟ್ ದುಡ್ಡು ಮಾಡೋ ಉದ್ದೇಶನೂ ಇಲ್ಲ. ಎಲ್ಲರೂ ಬರಲಿ, ನೋಡಲಿ. ಬ್ಯಾಕ್ಗ್ರೌಂಡು ಗೋಲ್ಡ್ ಗುಂಟ ಅದರ ಮೈದಾನದಲ್ಲಿ ಅಂತ ನಾವು ಯಾವುದೇ ಒಂದು ಅರ್ಜಿಯಾಲಜಿ ಪ್ಯೂರ್ ಪ್ರಾಪರ್ಟಿ ಮುಟ್ಟಿದ್ದಾನೆ ಮೊದಲು. ಇಲ್ಲಂದರೆ ಇದು ಇನ್ನೊಂದು ಗೋಲ್ಡ್ ಗುಂಟ ಕಟ್ಟೋದು ನಮಗಾಗೋದಿಲ್ಲ, ಕಟ್ಟಿಸಿದ್ರೆ ನಾವು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ನಮಗೆ ಕೆಲಸ ಇರ್ತದೆ. ಅದಕ್ಕೆ ಸನ್ಮಾನ್ಯ ಮುಳ್ಳಿ ಮನೆಯವರು ದೊಡ್ಡ ಇದೆಲ್ಲ ಮಾಡಿ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. DC ಆನಂದ್ ಅವರು ಸಹಾಯ ಮಾಡಿದ್ದಾರೆ, ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟನ್ನು ಅನಿಲ್ ಅವರು ಮಾಡಿದ್ದಾರೆ, ಅನೇಕ ನಾಗರಿಕರು ಸಹಿತ ಸಹಾಯ ಮಾಡಿದ್ದಾರೆ. ನಮ್ಮ ಗೋಪಾಲ್ ಅವರು ಬಹಳ ಇಂಪಾರ್ಟೆಂಟ್ ನನಗೆ, ಯಾಕೆಂದರೆ ಇದ್ರ ಬಗ್ಗೆ ನನಗೆ ಹೇಳಿ ಕಳಿಸಿ, ಇದ್ರ ಬಗ್ಗೆ ನಾವು ಅವರು ಸಂಭಾಷಣೆ ಮಾಡ್ತಿರ್ತೀವಿ ಇದ್ರ ಬಗ್ಗೆ. ಅದಕ್ಕೆ ಅನೇಕ ನಮ್ಮ ಕೃಷ್ಣ ಕೊಲ್ಲಾರ್ ಕುಲಕರ್ಣಿಯವರು ಭಾಳ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ನಮ್ಮ ವಿಜಯಪುರದ ನಾಗರಿಕರು ಬಂದು ನೋಡಲಿ. ಇದು 2 ದಿನದ ಕಲಾ ಉತ್ಸವ. ಒಂದು ದಿನ ಹಿಂದೂಸ್ತಾನಿ ಮತ್ತು ಭರತನಾಟ್ಯ, ಒಂದು ದಿವಸ ಕರ್ನಾಟಕ. ಯಾಕಂದರೆ ಎಲ್ಲ ಕಲೆಗಳು ನಮ್ಗೆ ಗೊತ್ತಿರುತ್ತೆ, ಬರೀ ನಮ್ಗೆ ಒಂದೇ ಅಂತಲ್ಲ. ಕರ್ನಾಟಕ ಮ್ಯೂಸಿಕ್ಕು ಮತ್ತು ಕೂಚಿಪುಡಿ, ಅದಕ್ಕೆ ಭಾರತೀಯ ವಿದ್ಯಾಭವನದವರು ಭಾಳ ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನಾನು ಅವ್ರಿಗೆ ಒಂದು 30 ವರ್ಷದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇನ್ಫೋಸಿಸ್ ಪ್ರತಿಷ್ಠಾ ಅಂತ ಸಹಿತ ಅವ್ರ ಜೊತೆಗೆ ನಾವು ಲಕ್ಷ್ಮೇಶ್ವರದ ಹುಲಿಗೆರೆ ಉತ್ಸವ ಅಂತ ಶುರು ಮಾಡಿದ್ವಿ. ಅದನ್ನು ಇವತ್ತಿಗೂ ನಾವೇ ಮಾಡ್ತೀವಿ. ನಾವು ಸರ್ಕಾರದ ಇದು ತಗೊಳ್ಳಲ್ಲ. ಇದು ಸಹಿತ ಮೂರ್ತಿ ಟ್ರಸ್ಟ್ನವರೇ ಅದೆಲ್ಲ ಹಣದ ಜವಾಬ್ದಾರಿ ತಗೊಂಡಿರ್ತಾರೆ. ನಾವು ಸರ್ಕಾರದಿಂದ ಏನೂ ತಗೊಂಡಿಲ್ಲ, ಆದರೆ ಸಹಕಾರ ಕೇಳಿದ್ದೀವಿ ಅಷ್ಟೇ. ಇದು ಮೊದಲನೇ ಪ್ರಥಮವಾಗಿ ಮಾಡ್ತಿದ್ವಿ. ಹೆಚ್ಚು ಕಡಿಮೆ ತಪ್ಪು ತೊಡೆ ಆಗ್ಬೋದು ಒಂದೇ ಸರ್ತಿಗೆ,
ತಾವೆಲ್ಲ ಒಂದು ದೊಡ್ಡ ಮನಸ್ಸಿಂದ ಮನ್ನಿಸಿ ಇದನ್ನು ನೋಡಿ ನೀವು ಸಂತೋಷ ಪಟ್ಟರೆ, ಇದೇ ರೀತಿ ಎಲ್ಲರಿಗೂ ಆನಂದ ಅನಿಸಿದ್ರೆ ಮತ್ತೆ ಮುಂದಿನ ವರ್ಷನೂ ಮಾಡಬೇಕು ಅಂತೀವಿ. ಆದರೆ ಈ ವರ್ಷದ ನಮಗೆ ಅದರ ಫಲಿತಾಂಶ ಬೇಕು. ಹೇಗಿದೆ ಜನ ಏನಂತಾರೆ, ಜನ ಸಮಾನದಲ್ಲೂ ನಾನು ಎಲ್ಲರಿಗೂ ಬೇಡ್ಕೊಳ್ಳೋದೇನು ಅಂದರೆ, ಬನ್ನಿರಿ, ಕೂಡ್ರಿ, ಆನಂದ ಪಾಡ್ರಿ, ಕಲಸು ಮಾಡಬೇಡ್ರಿ, ದಯವಿಟ್ಟು ಕಲಸು ಮಾಡಬೇಡ್ರಿ. ಚಹಾ ಕುಡ್ದೆ ಕಪ್ಪಾಗಿದೆ, ನೀರು ಕುಡ್ದೆ ಕಪ್ಪಾಗಿದೆ, ಊಟ ತಂದೆ ಅಲ್ಲಿ ಮಾಡಿದೆ, ಅದು ಮಾಡಬೇಡ್ರಿ. ಒಂದು 2 ತಾಸಿನ ಪ್ರೋಗ್ರಾಮ್ ಇರ್ತದೆ, ಬರ್ರಿ, ಎಲ್ಲರೂ ನೋಡ್ರಿ. ನಾವು ಇಷ್ಟು ಹಣ ಖರ್ಚು ಮಾಡಿದ್ರೆ ಸಂತೋಷ ಆಗ್ತದೆ. ಮತ್ತು ಮರೆತು ಹೋದ ಈ ಉತ್ಸವವನ್ನು ಮತ್ತೆ ಪುನರುಜ್ಜೀವಿಸಬೇಕು ಅಂತ ಮೇನ್ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ ಹೊರತು ಅನ್ಯಥಾ ನನಗೆ ವೈಯಕ್ತಿಕವಾಗಿ ಯಾವುದೂ ಲಾಭ ಇಲ್ಲ ಇದರಲ್ಲಿ. ನಮ್ಮ ಹೆಸರಿಗೋಸ್ಕರ ಎಲ್ಲ ಏನೂ ಅಲ್ಲ. ಇದು ಕೇವಲ ಒಂದು ನಾನು ವಿಜಯಪುರ ಜಿಲ್ಲೆಯ MP ನಾನು ತಗೊಂಡಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಒಂದು ಈ ಥರ ಆ್ಯಕ್ಟಿವಿಟಿ ಆಗಲಿ ಅನ್ನೋದ್ರಿಂದ ಅದೊಂದೇ ಉದ್ದೇಶ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಕೇಳಿ, ವೈಯಕ್ತಿಕ ರಾಜಕೀಯವಾಗಿ ಕೇಳಬೇಡಿ. ನನ್ನದೇ ಆದ ಕೆಲವೊಂದು ನಿಬಂಧನೆಗಳಿರ್ತವೆ, ಬೇರೆ ಯಾವುದಾದ್ರು ಇದು ನಾವು ಒಂದೇ ಸರ್ತಿ ಮಾಡೋದ್ರಿಂದ ನಮಗೆ ಯಾವ ರೀತಿ ಮಾಡಿದರೆ ಹೆಚ್ಚು ಪ್ರಚಾರ ಆಗುತ್ತೆ ನಮ್ಗೆ ಗೊತ್ತಿರಲಿಲ್ಲ. ನಾವು ಇನ್ಸ್ಟಾಗ್ರಾಮ್ ಹಾಕಿದ್ವಿ, ಆಮೇಲೆ ನಾನು ಇಲ್ಲಿ ಇರುವುದಿಲ್ಲ, ಅಕಸ್ಮಾತ್ ನಾನು ಇಲ್ಲೇ ಇರ್ತಿದ್ರೆ ನಾನು ಇದನ್ನು ಹೆಚ್ಚು ಮಾಡ್ತಿದ್ದೆ. ಅದ್ರ ಬಗ್ಗೆ ಮಾತಾಡೋದು, ಜನರಿಗೆ ತಿಳಿಸೋದು ಏನಾದರೂ ಮಾಡ್ತಿದ್ವಿ. ಆದರೆ ನಾವು ಇರೋದು ಬೆಂಗಳೂರು, ನಾ ಇರೋದು ದಿಲ್ಲಿ. ಸೊ ನಮ್ಮ ಕೈಯಿಂದ ಈ ಸರ್ತಿ ಏನು ನಾವು ಮಾಡಿದ್ದೀವಿ, ಏನು ಕೊರತೆ ಇದೆ ನೀವು ತಿಳಿದ್ರೆ ಮುಂದಿನ ಸರ್ತಿ ನಾವು ಅದನ್ನು 1 ತಿಂಗಳ ಮುಂಚೆನೇ ಪ್ರಚಾರ ಮಾಡಿದ್ರೆ ಮಾಡ್ತೀವಿ. ಇದು ನಾವು ಶುರು ಮಾಡಿದ ಮೇಲೆ ಮುಳ್ಳಿ ಮನೆಯವರು ನಮಗೆ ಅನುಮತಿ ಕೊಟ್ಟ ಮೇಲೆ ನಾವು ಮಾಡಲಿಕ್ಕೆ ಅಂತ ನಮ್ಗೆ ಟೈಮ್ ಭಾಳ ಮುಗಿದಿಲ್ಲ. ಯಾಕಂದ್ರೆ ಆರ್ಕಿಯಾಲಜಿಯಿಂದ ಅನುಮತಿ ಬೇಕಾಗ್ತದೆ. ಅದಕ್ಕೆ ನೆಕ್ಸ್ಟ್ ಇಯರ್ ನಾವು ಇದನ್ನು ಮುಂಚೆ ಶುರು ಮಾಡ್ತೀವಿ. ನೀವು ನಮಗೆ ಸಲಹೆ ಕೊಡ್ರಿ, ಯಾವ ರೀತಿ ಮಾಡಿದ್ರೆ ಜನಕ್ಕೆ ಅರ್ಥ ಆಗುತ್ತೆ, ಬೇಗ ಬರ್ತಾರೆ ಅಂತ ನಾವು ಮಾಡ್ತೀವಿ. ಮೇಡಮ್, ಕೆಲವೊಂದು ಎನ್ಸಿಎಂಪಿ ಮುನವರಿಸು ಈ ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ನಿಂದ ಅದ್ರ ಬಗ್ಗೆ ಅದು ನನ್ನ ಕೈವಲ್ಲಿಲ್ಲ, ಇಲ್ಲಿ ಮುಲಿ ಮನೆಯವ್ರು ಕೂತಾರೆ ಅವ್ರಿಗೆ. ಯಾಕಂದ್ರೆ ನನ್ನ ಕೈ ಬರೋದು ನನ್ನ ಪರಿಧಿ ಇಷ್ಟೇ ಇರೋದು. ನನ್ನ ಪರಿಧಿ ಆಚೆ ನಾ ಏನು ಮಾಡ್ಲಿಕ್ಕೆ ಬರ್ತದೆ. ಟೂರಿಸಂ ಡಿಪಾರ್ಟ್ಮೆಂಟ್ನವರು ಇದ್ದಾರೆ. ಇದು ಸ್ಟೇಟ್ ಟೂರಿಸಂ ಬರ್ತದೆ ಅಲ್ವಾ ಸರ್? ಸ್ಟೇಟ್ ಟೂರಿಸಂ ಬಂದಾಗ ಅದು ಇಲ್ಲಿಯ ಸರ್ಕಾರ ಮಾಡಬೇಕಾಗ್ತದೆ. ಕಟ್ಟಡಗಳಿರ್ತವೆ. ಹೌದು, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ತಾವು ನೋಡಿರ್ಬೋದು ಲೋಕಸಭೆಯಲ್ಲಿ. ಅದಕ್ಕೆ ಅಂದ್ರೆ ಯುನೆಸ್ಕೋ ಪಟ್ಟಿಗೆ ಏನಿರುತ್ತೆ ಅಂದ್ರೆ ಸುಮಾರು ಪ್ರತಿಯೊಂದು ರಾಜ್ಯದಿಂದ ಬಂದಿರುತ್ತದೆ. ಅದಕ್ಕೆ ಅದು ದೊಡ್ಡ ಲಿಸ್ಟ್ ಇರ್ತದೆ. ಒಂದು ವರ್ಷಕ್ಕೆ ಒಂದೇ ಮಾನ್ಯುಮೆಂಟ್ ಅವ್ರು ಮಾಡ್ತಾರೆ. ನಮ್ಮ ಹತ್ರ 1000 ಮಾನ್ಯುಮೆಂಟ್ ಇದ್ರು ಸಹಿತ ಅವ್ರು ಇಡೀ ಜಗತ್ತಿನಲ್ಲಿ ಒಂದೇ ವರ್ಷಕ್ಕೆ ಒಂದೇ ಮಾಡ್ತಾರೆ. ರಾಮಪ್ಪ ಟೆಂಪಲ್ ಮಾಡಿದ್ರು, ಇದು ತೆಲಂಗಾಣದ ಮಾಡಿದ್ರು. ಶಿವಾಜಿ ಫೋರ್ಟ್ಸ್ ಈ ವರ್ಷ ಮಾಡಿದ್ರು. ಆಸಾಮದಲ್ಲಿ 14 ವರ್ಷದ ಒಂದು ಹಳಿದೆ ನಡೀತು, ಅದನ್ನು ಮಾಡ್ತಾ ಇದ್ದಾರೆ. 3000 ವರ್ಷದ ಇತಿಹಾಸವಿರುವ, 2500 ವರ್ಷದ ಇತಿಹಾಸ ಇರುವ ಸಾರನಾಥ್ ಇನ್ನೂರು ಆಗಿಲ್ಲ. ಆಶ್ಚರ್ಯ ಆಗುವುದು ನಿಮಗೆ. ಅದು ಈ ವರ್ಷಕ್ಕೆ ಕ್ಯೂದಲ್ಲಿ ನಿಂತ್ಕೊಂಡಿದೆ. ಸೊ ಅದು ಒಂದು ಕ್ಯೂದಲ್ಲಿ ಇರುತ್ತೆ ಪ್ರತಿಕ್ರಿ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಅದು ನಿಮ್ಗೆ ಯಾಕೆ ಗೊತ್ತದ ಕ್ಯೂ ಹೋಗಿಲ್ಲ ಅಂತ? ಅಲ್ಲ, ಇಲ್ಲಿಂದ ಪ್ರಸ್ತಾವನೆ ಹೋಗಿದ್ದು ಇಲ್ಲಿಗೆ ಬಂದ್ರೆ ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ. ಕಳಿಸೋದು ನಿಮ್ಮೆಲ್ಲರ ಜವಾಬ್ದಾರಿ ಇಲ್ಲಿಂದ. ಯಾಕಂದ್ರೆ ನನಗೆ ಅಲ್ಲಿವರೆಗೆ ಗೊತ್ತಾಗಲ್ಲ ಇದು ಜಿಲ್ಲೆಯಿಂದ ಬಂದಿದೆಯೋ ಇಲ್ಲ ಅಂತ. ನಾನು ಮೊನ್ನೆ ತಮಿಳುನಾಡು ಬಗ್ಗೆ ಮಾತಾಡ್ಬೇಕಾದ್ರೆ ನಾನೇ ಅಂತ ಹೇಳಿದೆ, ಶ್ರೀರಂಗಮನ್ನು ಕೇಳಿಸ್ರಿ, ಕ್ಯೂ ಕಳಿಸ್ರಿ. ಆದ್ರೆ ಅವ್ರು ಏನು ಹೇಳಿದ್ರು, ನಮ್ಮ ಮಿನಿಸ್ಟರ್ ಏನು ಹೇಳಿದ್ರು, ಮಂತ್ರಿಗಳು ಹೇಳಿದ್ರು, ರಾಜ್ಯಗಳಿಂದ ಅದಕ್ಕೆ ಡಾಕ್ಟರ್ ಇರ್ತಾರೆ, ಅದನ್ನ ಜಿಲ್ಲೆ ಮುಟ್ಟಿಸ್ಬೇಕು, ಅವ್ರು ನಾವು ಕ್ಯೂದಲ್ಲಿ ಹಾಕ್ತೀವಿ. ಮತ್ತೆ ಪ್ರಿಯಾರಿಟಿ ನೋಡ್ತೀವಿ. ಯಾವುದು ಎಷ್ಟು ಪುರಾತನ ಇದೆ ಅದಕ್ಕೆ ಅಷ್ಟು ಪ್ರಿಫರೆನ್ಸ್ ಇರ್ತದೆ. ಈಗ ಗುಜರಾತ್ನಲ್ಲಿ ಲೋಥಲ್ ಅಂತಿದೆ, ಅದು 5000ರಿಂದ 7000 ವರ್ಷ ಹಿಂದಿದ್ದು, ಅದು ಇನ್ನೂ ಕ್ಯೂದಲ್ಲಿ ಬಂದಿಲ್ಲ. ಅದಕ್ಕೆ ನೀವು ಎಲ್ಲರೂ ಸೇರಿ ಆ ಡೊಸೇರ್ನ ದಿಲ್ಲಿ ಕಳಿಸೋ ವ್ಯವಸ್ಥೆ ಮಾಡಿ ನಾನು ಅದನ್ನು ಫಾಲೋ ಮೇಡಮ್. ಕೇಳಬೇಕು, ಹೆಣ್ಮಕ್ಳು ಕೇಳಿ ತುಂಬ ಇರುತ್ತೆ. ರಶ್ಮಿ ಬೆರಕೆ ಕಾಣ್ತಿದ್ದೀರಿ. ರಶ್ಮಿ ಅವರು ಬರೀ ಈಗ ನಮ್ಮ ಬಿಜಾಪುರನ ಹಿಂದಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಈಗ ಡೆವಲಪ್ಮೆಂಟ್ ಆಗೋದಕ್ಕಿಂತ ಹೆಚ್ಚು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಾನು ಕೇಳ್ತಾ ಇರೋದು, ಇದು ಕೆಡ್ತಾ ಹೋಗ್ತಾ ಇದೆ. ನೀವು ಹಿಸ್ಟಾರಿಕಲ್ ಪ್ಲೇಸ್ ಕೆಲವೊಂದು ಏರಿಯಾಗಳು ನಾನು ಕೇಳಬೇಕಾಗಲ್ಲ, ಆದ್ರೆ ಅದೆಲ್ಲ ಯಾವ ತರ ಹಾಳಾಗ್ತಾ ಇದೆ ಅಂದ್ರೆ ಡೆವಲಪ್ಮೆಂಟ್ ಮಾಡೋದು ನೀವು ಬಿಡ್ತಾಗಿಲ್ಲ, ಮತ್ತೆ ನೀವು ಮಾಡ್ತಾ ಇಲ್ಲ. ನಮ್ಮ ಬಿಜಾಪುರ ಇದರಿಂದ ಪ್ರವಾಸಿಗಳದ್ದು ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಈಗ ಮೇಡಮ್ ಅವರು ಯಾರೋ ಒಂದು ಬಂದು ಒಂದಿಷ್ಟು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಅವ್ರ ಆಸೆ ಇದ್ರು ನಾವು ಜಿಲ್ಲೆಯವರು ಕೈಗೂಡಿಸಿಲ್ಲ ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಪೂರಾ ಹಾಳಾಗ್ತಿದೆ. ಯಾಕಂದ್ರೆ ಇಲ್ಲಿ ಬಂದ ಪ್ರವಾಸಿಗರು ಹೊರಗೋಗಿ ಹೇಳೋದು ಅಂತ ಏನು ಇದ್ರಿ ಗಲೀಜು ಅಂತ ಹೇಳ್ತಾರೆ. ಇದು ಕೇಳೋದಿಗೆ ನಮ್ಗೆ ಸಂಕಟ ಆಗ್ತದೆ. ಯಾಕಂದ್ರೆ ನಾವು ಹೋಗಿದ್ದು
ನೀವು ಇವತ್ತು ನನಗೆ ಸಿಕ್ಕಿದ್ದೀರಿ, ಅದ್ರ ಸಂಬಂಧ ನಿಮ್ ಮೇಡಮ್ ಯಾಕೆ ಇಷ್ಟು ವರ್ಷ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ನಮ್ಮ ಜಿಲ್ಲೆ? ನಾವು ಹಂತವಾಗಿ ಸುಮಾರು ಬಿಜಾಪುರ ಒಳಗಡೆ 82 ಮಾನ್ಯುಮೆಂಟ್ಸ್ ನಮ್ಮ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ಸೊ ಇವುಗಳನ್ನೆಲ್ಲ ನಾವು ಸಂರಕ್ಷಣೆ ಮಾಡಬೇಕು. ಅದ್ರ ಜೊತೆಗೆ ನೀವು ಹೇಳಿದ ಪ್ರಕಾರ ಖಂಡಿತವಾಗಿಯೂ ನಾವು ಅದರ ಬಗ್ಗೆ ವಿಚಾರ ಅಲ್ಲ ಈಗ ಹೇಳೋದಲ್ಲ ಸರ್. ಈಗ ನೋಡ್ರಿ ನಾವು ಸಣ್ಣವರಿದ್ದಾಗ ಡೆವಲಪ್ಮೆಂಟ್ ಆಗ್ಲಿ ಅಂತ ಇವಾಗ ಆಗಿಲ್ಲ. ಎಲ್ಲದರೂ ಒಂದೊಂದು ಪ್ರಸ್ತಾವನೆ ಇಡ್ತಾ ಇಲ್ಲ. ಇದ್ದಿದ್ದೀವಿ ಮೇಡಮ್, ಮಾಡ್ತಾ ಇದ್ದೀವಿ, ಮತ್ತೆ ಆಗ್ತಾ ಇಲ್ಲ. ಮಾಡ್ತಾ ಇದ್ದೀವಿ, ಫಾಲೋ ಮಾಡೋದು ಖಂಡಿತ ಮಾಡ್ತೀವಿ. ಅಂತ ಪ್ರಶ್ನೆ ಖಂಡಿತ ಮಾಡ್ತೀವಿ. ಸೊ ಇದಕ್ಕೆ ಸಹಕಾರ ಎಲ್ಲರೂ ಬೇಕು. ಯಾಕಂದ್ರೆ ಮನೆ ಕಟ್ಟೋದಂತಂದ್ರೆ ಆ ದೇವಸ್ಥಾನ ಆಗಲಿ ಅಥವಾ ಮಸೀದಿ ಆಗಲಿ ಅಥವಾ ಯಾವುದೇ ಇರಲಿ ನಾವು ಏನು ಕಟ್ಟಡ ಕಟ್ಟಿದ ಅದಕ್ಕೆ ನಿರ್ಬಂಧಗಳಿರ್ತಾವೆ. ಹೀಗಾಗಿ ಸೊ ಅದ್ರ ಪ್ರಕಾರ ಎಲ್ಲರೂ ನಡ್ಕೋಬೇಕು. ನನ್ನ ಈ ಮಾಧ್ಯಮದ ಮುಖಾಂತರ ನನ್ನ ವಿನಂತಿ ಏನಂದ್ರೆ, ಯಾವುದೇ ಪರವಾನಗಿ ತಗೊಂಡು ನೀವು ಕಟ್ಟಡ ಕಟ್ಕೊಳ್ಳಿ, ಅದಕ್ಕೆ ಯಾವುದೇ ಆಕ್ಷೇಪಣೆ ಇರೋದಿಲ್ಲ. ದಯವಿಟ್ಟು ಅದನ್ನ ಸಹಕರಿಸಬೇಕಂತ ತಮ್ಮ ಮುಖಾಂತರ ನಾನು ಕೇಳ್ಬೋದು. ಸ್ಟಾರ್ಟ್ ಮಾಡಿದೆ. ಮೊದಲೆಲ್ಲ ನವರಸಪುರ ಉತ್ಸವ ಇದ್ದು ಯಾವ್ಯಾವ ಕಾರಣ ಬಿಟ್ಟು ಈ ನಮಗೆ ಸದ್ಯಕ್ಕೆ ಬೇಡ. ಇದು ನಿರಂತರವಾಗಿರ್ತದ ಮೂರ್ತಿ ಫೌಂಡೇಶನ್ ಇಂದ ಅಥವಾ ತಮ್ಮ ರಾಜ್ಯಸಭಾ ಸದಸ್ಯತ್ವದ ಅವಧಿವರೆಗೂ ಇರ್ತದ? ರಾಜ್ಯಸಭೆ ಸಂಬಂಧನೇ ಇಲ್ಲ, ರಾಜ್ಯಸಭೆ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಪುಲಿಗೆರೆ ಉತ್ಸವ ನಾವು ಮಾಡ್ತಾ ಇದ್ದೀವಿ 13 ವರ್ಷದಿಂದ ಮಾಡ್ತಾ ಇದ್ದೀವಿ. ಅವಾಗ ರಾಜ್ಯಸಭೆ ಸದಸ್ಯರು ಇರಲಿಲ್ಲ. ನಾನು ಇನ್ಫೋಸಿಸ್ ಪ್ರತಿಷ್ಠಾನದ ಹೆಡ್ ಇದ್ದೆ. ಅದರಿಂದ ನಾನು ರಿಟೈರು ಆದೆ. ಯಾಕಂದ್ರೆ ರಾಜ್ಯಸಭೆ ಸದಸ್ಯರ ನಾನು ರಿಟೈರ್ ಆಗಬೇಕಾಯ್ತು. ಅಂದ್ರೆ ನಾ ಎಲ್ಲಾದರೂ ಅದು ಪುಲಿಗೆರೆ ಉತ್ಸವ ನಡೀತಾ ಇದೆ. ಸ್ಥಳೀಯರು ಕೊಡುವ ಫೀಡ್ಬ್ಯಾಕ್ನಿಂದ ನಡೀತಿದೆ. ನನಗೆ ಲಕ್ಷ್ಮೇಶ್ವರದಲ್ಲಿ ಸ್ಥಳೀಯರು ಏನು ಬಹಳ ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾರೆ ನನಗೆ. ಅಲ್ಲೇ ನಮ್ಮ ಫೆಬ್ರವರಿ 20-21-22 ಮುಂಚೆ ನಾವು 2 ದಿನ ಮಾಡಿ 3 ದಿನ ಮಾಡಿದ್ವಿ ಕೊನೆಗಲ್ಲಿ. ಯಾಕಂದ್ರೆ ಸ್ಥಳೀಯರು ಬಂದು ಮೇಡಮ್ ನಾವು ಅದನ್ನ ನಾವೇ ಕ್ಲೀನ್ ಮಾಡಿಟ್ಟಿರ್ತೀವಿ, ನಾವು ಕ್ಲೀನ್ ಮಾಡಿಕೊಟ್ಟಿರ್ತೀವಿ, ನಿಮ್ಗೆ ಏನು ಬೇಕು ಹೇಳಿ. ನಾವೇನು ಹೇಳ್ತೀವಿ ಅಂದರೆ ಅದು ಸ್ವಚ್ಛವಾಗಿಟ್ಟಿರ್ಬೇಕು. ನಾವು ಬಂದಾಗ ನಾವು ಅದಕ್ಕೆ ಕಸಬರಿ ತೊಗೊಂಡು ಶುರು ಮಾಡಲಿಕ್ಕೆ ಆಗೋದಿಲ್ಲ, ನೀವು ಮಾಡಿಟ್ಟಿರ್ಬೇಕು. ಆಮೇಲೆ ಮುಂಜಾನೆ ಹೊತ್ತು ನಾನು ಯಾವಾಗಲೂ ಸ್ಥಳೀಯ ಕಲಾವಿದರಿಗೆ ಒಂದು ಅವಕಾಶ ಕೊಡಬೇಕು ಅಂತೀನಿ. ಯಾವಾಗ ಇಂಪಾರ್ಟೆಂಟ್ ಅಲ್ಲ. ಈಗ ನಮ್ಮ ವಿಜಯಪುರದಾಗ ಕಲಾವಿದರು ಏನು ಕಮ್ಮಿ ಏನಿಲ್ಲ. ನಾವು ಚಿಕ್ಕವರಿದ್ದಾಗ ಲತಾಜ್ ಆಗಿದ್ದಂತೆ ಭಾಳ ಚೆನ್ನಾಗಿ ಹಾಡು ಹೇಳೋದು. ಇದು ಸಂಗೀತವ್ರು ಈಗ ವಯಸ್ಸಿಗೆ ಲತಾಗಿ ಅಲ್ವಾ. ಇಲ್ಲ ಬೇಕಾದಷ್ಟು ಕಲಾವಿದರಿದ್ದಾರೆ ಇಲ್ಲಿ ವಿಜಯಪುರದಿಂದ. ಗೋಲ್ ಗುಮ್ಮಟ ಅಂತೂ ಎಷ್ಟು ನಮೂನೆ ನಾವು ಮಾಡ್ತೀವಿ. ನಾವು ಚಿಕ್ಕವಳಿಂದ ಸಿಬಿಯರ್ನಿಂದ ಮಾಡಿದ್ದು, ಆಯಿಲ್ ಪೇಂಟ್ ಮಾಡಿದ್ದು, ವಾಟರ್ ಕಲರ್ ಮಾಡಿದ್ದು, ಆಮೇಲೆ ಬಟರ್ನಿಂದ ಮಾಡ್ತಿದ್ರು. ಬೇಕಾದಷ್ಟು ಕಲಾವಿದ್ದಾರೆ. ಅದಕ್ಕೆ ನಾನೇನು ಹೇಳ್ತಾ ಇದು ನೀವೆಲ್ಲ ಫೀಡ್ಬ್ಯಾಕ್ ಸರಿ ಕೊಟ್ಟರೆ ಮುಂದಿನ ವರ್ಷ ಮುಂಜಾನೆ ಹೊತ್ತು ನಾನು ಅವ್ರಿಗೆ ಭಾರತೀಯ ವಿದ್ಯಾಭವನದವ್ರಿಗೆ ಹೇಳ್ತೀನಿ. ಏನಂದರೆ ಮುಂಜಾನೆ ಹೊತ್ತು ಸ್ಥಳೀಯ ಕಲಾವಿದರಿಗೆ ಒಂದು ಚಿತ್ರ ಬಿಡಿಸೋದು, ಅವ್ರದ್ದೊಂದು ಪ್ರೋಗ್ರಾಮ್ಗೆ ಮುಂಜಾನೆ ಒಂದು 2-3 ತಾಸು ಕೊಡೋಣ. ಆಮೇಲೆ ಸಾಯಂಕಾಲ ನಾವು ಬೇರೆ ಬೇರೆ ರೀತಿಯ ಕಲೆಗಳನ್ನ ಇಂಟ್ರೊಡ್ಯೂಸ್ ಮಾಡೋಣ. ನೀವು ಕೊಡುವ ಸಹಕಾರದ ಮೇಲೆ ಅದು ಬೇಕಿದೆ. ನೀವು ಸಹಕಾರ ಚೆನ್ನಾಗಿ ಕೊಟ್ಟರೆ ನಾವು ಖಂಡಿತ ಇದನ್ನು ಮುಂದುವರಿಸಬೇಕು ಅಂತೀವಿ. ನನ್ನ ಮನಸ್ಸಲ್ಲಿ ಬಹಳ ಪ್ಲಾನ್ಸ್ ಇದೆ. ಅದು ನನಗೆ ನಿಜವಾಗ ಅರ್ಥವೇನು ಗೊತ್ತಿಲ್ಲ. ರಶ್ಮಿ ನೀವೆಲ್ಲ ವಿಚಾರ ಮಾಡಬೇಕು. ಏನಂದ್ರೆ ಪ್ರತಿ ವರ್ಷ ಗೋಲ್ ಗುಮ್ಮಟ ಯಾಕೆ ಮಾಡಬೇಕು? ಒಂದು ವರ್ಷ ನವರಸಪುರದಲ್ಲಿ ಮಾಡ್ಲಿಕ್ಕೆ ನಾವು 3 ದಿನ ರೆಡಿ ಇದ್ದೀವಿ. ಆದ್ರೆ ನವರಸಪುರ ನನ್ನಷ್ಟೇ ಹತ್ರ ಹೋಗಿ ಬೆಳೆದ ಅದಲ್ಲ. ನಕ್ಕಿಂತ 1 ಮೊಳ ಜಾಸ್ತಿ ನಾವು ನೋಡ್ಕೊಂಡು ಬಂದಿದೆ. ನವರಸಪುರ ಸ್ವಚ್ಛ ಮಾಡಿಸ್ಬೇಕು ನೀವು. ಅದನ್ನ ಯಾರು ಮಾಡೋರು? ನೀವೆಲ್ಲ ಸ್ವಚ್ಛ ಮಾಡಿಸಿ ಅದಕ್ಕೊಂದು ಕುತ್ಕೊಳ್ಳೋ ವ್ಯವಸ್ಥೆ ಅದನ್ನೆಲ್ಲ ನೀವು ಮಾಡಿದ್ರೆ ಹಾವು ಅಡ್ಡಾಡ್ಬಾರ್ದು. ರಾತ್ರಿ ಪ್ರೋಗ್ರಾಮ್ ಇರ್ತದೆ. ಆಮೇಲೆ ಬಸ್ ಹಾಕಬೇಕು. ಇಲ್ಲ ವಿಜಯಪುರ ಗೋಲ್ ಗುಮ್ಮಟ ಅಂದ್ರೆ ನಿಮ್ಗೆ ಮನೆ ಭಾಗಕ್ಕೆ ಅಲ್ಲೇ ದಿವಟ್ಗೆರೆಗಲ್ಲಿ ರಾಯರ ಮಠ ಇವೆಲ್ಲ ಹತ್ತತ್ರ ಜನ ಬಂದು ಹೋಗ್ಬಿಡ್ತಾರೆ. ನೀವು ಶಾಸ್ತ್ರಿ ಚೌಕ ಇವೆಲ್ಲ ಹತ್ತಿರ ವಿಜಯಪುರಾಗೇನು ನಡ್ಕೊಂಡು ಹೋಗ್ಲಿಕ್ಕೆ ಹೋಗಿ ಬರ್ತದೆ. ನೀವು ನವರಸಪುರದಾಗ ಮಾಡಿದ್ರೆ ಅದಕ್ಕೆ ಬಸ್ ಬೇಕಾಗ್ತದೆ. ಅದಲ್ರಿ ಅದ್ರ ವ್ಯವಸ್ಥೆ ಯಾರು ಮಾಡೋರು? ಎವ್ರಿ ಅವರ್ಲಿ ಒಂದು ಬಸ್ ಮಾಡ್ತೀವಿ. ನಾವು 5ರಿಂದ 7 ಗಂಟೆ ತನಕ ಪ್ರೋಗ್ರಾಮ್ ಮಾಡಿದ್ವಿ. ನೀವು 5 ಗಂಟೆಗೂ ಬಸ್ಸು, 6 ಗಂಟೆಗೆ ಬಸ್ಸು, 7 ಗಂಟೆಗೆ ನೀವು ಎವ್ರಿ ಅವರ್ಲಿ ಅಷ್ಟು ಬಸ್ ವ್ಯವಸ್ಥೆ ಮಾಡೋರು ಯಾರು? ನೀವು ಮಾಡ್ತೇವೆ ಅಂತ ರೆಡಿ ಇದ್ರೆ ನಾವು ನವರಸಪುರಕ್ಕೆ ರೆಡಿ ಇದ್ದೀವಿ. ನಾವು ಬೇಕಾದ್ರೆ 3 ದಿನ ಮಾಡಿಸ್ತೀವಿ. ನಂತರ ಒಂದ್ಸತಿ ಏನಾಯ್ತು ಬರಗಾಲ ವಿಚಾರ ದುಡ್ಡು ಹಾಕಿ ಮಾಡಿಸ್ತೀನಿ ಅಂತ ಹೇಳ್ತೀನಿ. ಅದು ನೀವೆಲ್ಲರೂ ಅರೇಂಜ್ ಮಾಡ್ಕೊಡ್ಬೇಕು ನಮ್ಗೆ. ನೀವು ನೋಡ್ರಿ, ನಾವು ಕೊಡೋದು ಒಂದು ಊರು, ನಮ್ಮ ಟ್ರಸ್ಟ್ ಇರೋದು ಮುಸ್ಲಿಂ ಟ್ರಸ್ಟ್ ಇರೋದು ಇನ್ನೊಂದು ಊರು. ಆಮೇಲೆ ಅಲ್ಲಿ ಇವರೆಲ್ಲ ಯಂಗ್ಸ್ಟರ್ಸ್ ಇರ್ತಾರೆ. ಅವ್ರಿಗೆ ಇಲ್ಲಿ ಬಂದು ಮಾತಾಡಿ ಮಾಡಿದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ. ನೀವೆಲ್ಲರೂ ಸೇರಿ ಮಾಡಿದ್ರೆ ನಾವು ಬಸ್ ಹಾಕ್ತೀವಿ. ಒಂದು ಲೆಟರ್ ಹಾಕ್ಬೇಕು. ನಾವು ಬಸ್ ಹಾಕ್ತೀವಿ, ಸ್ವಚ್ಛ ಮಾಡಿಸ್ತೀವಿ, ಕುತ್ಕೊಳ್ಳೋ ಜಾಗ ಮಾಡ್ತೀವಿ, ಚಲೋ ಲೈಟಿನ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ನಾನು 3 ದಿನ ಮಾಡಿಸ್ತೇನೆ. ಪೂರ್ತಿ ಜವಾಬ್ದಾರಿ ನೀವು ಗ್ರೌಂಡ್ ನೀವೆಲ್ಲ ಹೊರಬೇಕು. ಲಕ್ಷ್ಮೇಶ್ವರಲ್ಲಿ ಹೊತ್ತಂಗೆ
ಲಕ್ಷ್ಮೇಶ್ವರ ಸಹಿತ ಸರ್ಕಾರದಿಂದ ₹1 ತಗೋತಾ ಇಲ್ಲ. ನಾನು ಬೇಡ ಅಂತೀನಿ. ನಾನು ನಮ್ಮ ದುಡ್ಡು ಹಾಕಿ ನಾವು ಯಾರು ಬೇಕೋ ಅವ್ರಿಗೆ ಒಳ್ಳೆಯವ್ರು ಕಳಿಸ್ಬೋದು, ನಮ್ಗೆ ಯಾರು ಬೇಕೋ ಅವ್ರು ಕಳಿಸ್ಬೋದು. ಅಂದರೆ ನನಗೆ ಇದ್ರೊಳಗೆ ಅನುಭವ ಇರೋದ್ರಿಂದ ಭಾರತೀಯ ವಿದ್ಯಾಭವನದಲ್ಲಿ 30 ವರ್ಷ ಕೆಲಸ ಮಾಡೋದ್ರಿಂದ ನಮ್ಗೆ ಯಾರು ಈ ಫೀಲ್ಡಲ್ಲಿ ಚೆನ್ನಾಗಿದ್ದಾರೆ ಗೊತ್ತಿರ್ತದೆ. ಅದಕ್ಕೆ ನಾನು ಯಾವುದೇ ರಾಜಕೀಯ ಒತ್ತಡ ನನಗಿರೋದಿಲ್ಲ, ಯಾವುದೇ ದುಡ್ಡಿನ ಒತ್ತಡ ಇರೋದಿಲ್ಲ. ನಾನೇ ದುಡ್ಡು ಹಾಕ್ತೀನಿ ಅದಕ್ಕೆ. ನೀವು ಸ್ಥಳೀಯರು ಎಲ್ಲ ಮಾಡಿ ನೀವು ಬನ್ನಿ. ಮಾಡ್ತಿದ್ರೆ ನಮ್ಗೆ ಲೆಟರ್ಗಳು ಬೇಕು. ನಾವು ಅಲ್ಲರ ಮಾಡ್ತೀವಿ. ನಾವು ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದ ವತಿಯಿಂದ ವಿಚಾರ ಮಾಡ್ರಿ, ಎಲ್ಲಾರು ವಿಚಾರ ಮಾಡಿ ನಮ್ಮ ಆಫೀಸ್ ಪತ್ರ ಬರೀ. ನಾವೆಲ್ಲ ಪತ್ರಕರ್ತರ ಒಂದು ನೀವೆಲ್ಲರ ಪತ್ರ ಸಹಕಾರ ತಗೊಂಡು ನಾವು ಮಾಡ್ಲಿಕ್ಕೆ ತಯಾರಿದೆ. ನಮ್ಮ ಸಂಘದ ನಾವು ಬಾಟಮ್ ಲೈನ್ ರೆಸ್ಪಾನ್ಸಿಬಿಲಿಟಿ ತಗೋತೀವಿ. ಏನಂದ್ರೆ ಗುಳ್ಳಿ ತೆಗಿಸ್ತೀವಿ, ಸ್ವಚ್ಛ ಮಾಡಿಸ್ತೀವಿ, ಹಾವು ಪಾವು ಅಡ್ಡಾಡ್ದಂಗೆ ಖರೆ ಇದೆ. ಬಂದವ್ರು ಹೆದರ್ತಾರ್ರಿ, ಬಸ್ಸಿನ ವ್ಯವಸ್ಥೆ ಮಾಡಿಸ್ತೀವಿ. ಅದೆಲ್ಲ ಮಾಡ್ತೀವಿ ಸದಾ ನಾವು ಮುಂದೆ ನಿಂತು ನಾವೆಲ್ಲ ಎಲ್ಲ ಅವರೇ ಮಾಡ್ತಾರೆ. ಈಗ ನೀವು ಮಾಡಿದ್ರೆ ನಮ್ಮ ಹುಲಿ ಬಂದು ಇವರು ಆರ್ಕಿಯಾಲಜಿ ಅವ್ರದ್ದು ತಗೊಳ್ರಿ. ಯಾಕೆಂದ್ರೆ ಇದನ್ನು ಅವ್ರ ಸಹಕಾರ ಇಲ್ಲದ ಮುಗಿ ಇಂಥವು ಯಾವ್ದು ಮಾನ್ಯುಮೆಂಟ್ ಮಾಡ್ಲಿಕ್ಕೆ ಬರೋದು. ಯಾಕಂದ್ರೆ ಅವ್ರಿಗೆ ತೊಂದರೆ ಆಗ್ತದೆ. ಅದಕ್ಕೆ ನೀವು ಎಲ್ಲ ಜಾಗೃತ ನಾಗರಿಕರು ಪತ್ರಕರ್ತರು ಕೂತ್ಕೊಂಡ್ರೆ ಮಾತಿನಿಂದ ನಾನು ನವರಸ ಉತ್ಸವ ಮುಂದಿನ ವರ್ಷ ಬೇಕಂದ್ರೆ ಮಾಡಿಸ್ತೇನೆ. ಖಂಡಿತ ಭಾರತೀಯ ಪುರಾತತ್ವ ನಾವು ನಿಮ್ಗೆ ಎಲ್ಲ ರೀತಿಯಲ್ಲ ಆದ್ರೆ ಈ ವರ್ಷ ನಮ್ಮ MD ಪಾಟೀಲ್ ಮಾಡಿಸ್ತೀನಿ ಅಂತ ಹೇಳ್ಯಾರೆ. ಅವ್ರು ಈ ವರ್ಷ ಮಾಡಿಸಿದ್ರೆ ಮುಂದಿನ ವರ್ಷ ಮಾಡಿಸ್ತೀನಿ. ನಮ್ಗೇನು ತೊಂದರೆ ಇಲ್ಲ. ಅದು ಬೇಡ, ನಿಮ್ದು ಆಸಾರ ಮಹಲ್ ಅಲ್ಲ, ಇದು ಯಾವುದಂದ್ರೆ ಇಲ್ಲ ಇಬ್ರಾಹಿಂ ರೋದಾರ್ ಮಾಡಿಸ್ತೀನಿ ಅಂದ್ರೆ ಅಲ್ಲಿ ಮಾಡಿಸ್ರಿ. ಜಾಗ ಚೂಸ್ ಮಾಡೋದು ಮತ್ತು ಅದ್ರ ಜವಾಬ್ದಾರಿ ಹೊರತು ನಿಮ್ದು, ದುಡ್ಡಿನ ಜವಾಬ್ದಾರಿ ಹೊರತು ನಮ್ದು. ಪ್ರಚಾರ ಜವಾಬ್ದಾರಿ ಹೊರತು ನೆಕ್ಸ್ಟ್ ಟೈಮ್ ನಿಮ್ಮೇಲೇನೆ ಹಾಕ್ತೀನಿ. ನೀವೆಲ್ಲ ಕಡೆ ಪ್ರಚಾರ ಮಾಡಿ. ನಾನು ಮಾರ್ನಿಂಗ್ ಕಲಾವಿದರಿಗೆ ನಾವು ಅದನ್ನ ಸಿಗ್ತೀವಿ ಹೇಳ್ತೀವಿ. ಪ್ರತಿದಿನವೂ ಒಂದು 3 ತಾಸು ನಮ್ಗೆ ಲೋಕಲ್ ಕಲಾವಿದರಿಗೆ, ಸುತ್ತಮುತ್ತಲಿನವ್ರಿಗೆ, ಗ್ರಾಮೀಣ ಪದರಿಗೆ, ಭಜಂತ್ರಿ ಬಾರಿಸೋರಿಗೆ, ಡಾನ್ಸ್ ಮಾಡೋರಿಗೆ, ಲಂಬಾಣಿ ತಂಡದವ್ರಿಗೆ ಅದನ್ನೆಲ್ಲ ನಾವು ಅರೇಂಜ್ ಮಾಡಿದ್ರೆ ನಮ್ಗೆ ಏನೂ ತ್ರಾಸಿಲ್ಲ. ಅದಕ್ಕೆ ನೀವು ನಮ್ಗೆ ಸಹಕಾರ ಮಾಡಿ. ಒಟ್ಟ ಸಂಜೆ ಮುಂದೆ ನಾವು ಬೇರೆ ಹೋಗ್ತಾರೆ. ಇದು ನವರಸಪುರಕ್ಕೆ ಪೂರ್ವ ಮಾಡೋದು ಅಥವಾ ಈಗ ಮಾಡ್ತಾ ಇದ್ರಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ? ಅಲ್ಲ, ನಾನು ಈ ವರ್ಷ ಮಾಡಿದ ಓನ್ ಗುಂಬಸು ಒಂದು ಎಂತ ನಮ್ಮ ಹುಬ್ಬಳ್ಳಿ ಭಾಷೆ ವಿಜಯಪುರ ಭಾಷೆದಾಗ ಮಾಸ್ಲೆ ನೋಡ್ಲಿಕ್ಕೆ ಅಂತಂದ್ರೆ ಪ್ರೋಟೋಟೈಪಿಂಗ್ ಮಾಡಿ ನೋಡ್ತೀವಿ. ನಿಮ್ಮೆಲ್ಲರೂ ಖುಷಿ ಇದ್ದೀರಿ, ನೀವು ಡೆಮೋ ಅನ್ರಿ, ನೀವೆಲ್ಲ ಮಾಡ್ತೀವಿ ಅಂತಂದ್ರೆ ಮುಂದಿನ ವರ್ಷ ನೀವೇನು ನವರಸಪುರದಾಗ ಮಾಡಿದ್ರೆ ಮಾಡ್ತೀವಿ, ಇಲ್ಲ ಗುಂಬಸ್ನಾಗ ಇನ್ನೊಂದು ಮಾಡಿದ್ರೆ ಮಾಡ್ತೀವಿ, ಇಲ್ಲ ಅದು ಇಬ್ರಾಹಿಂ ರೋಗದಾಗ ಮಾಡಿದ್ರೆ ಮಾಡ್ತೀವಿ, ಇಲ್ಲ ನಮ್ದು ಇದು ಗಗನ್ಮಾಲ್ ಅದು ಬೇಡ್ರಿ, ನಮ್ದು ನಮ್ದು ಕಾಯಿಪಲ್ಯ ಅಂಗಡಿ ಅಂಗಡಿ ಒಳಗೆ ಕುಂತು ಮಾಡಿಸಿದ್ರೆ ಅದಕ್ಕೆ ಮಾಡಿಸ್ತೀವಿ ಅಂತ. ಅದ್ರ ಎಲ್ಲರೂ ಕೂಡ ಕೋಆಪರೇಟ್ ಮಾಡಿ. ನೀವು ಹೇಳಿದಂಗೆ ರಶ್ಮಿ ಹೇಳಿದಂಗೆ ನಾವು ಹೊರಗಿನವ್ರು ಬಂದು ಸ್ವಲ್ಪ ಮಾಡ್ಬೋದು. ನಾ ಇದೇ ಊರಾಗ ಇರ್ತಿದ್ರೆ ನಾ ಮಾಡಿಸ್ತಿದ್ದೆ, ಎಲ್ಲ ಹಿಡ್ಕೊಂಡು ಬಂದು ಕ್ಲೀನ್ ಮಾಡಿಸಿ ಎಲ್ಲ ಮಾಡ್ತಿದ್ದೆ. ಅದು ನಾನು ಹೊರಗೆ ಬರೋದು ನನಗೆ ಕಷ್ಟ ಇರ್ತಾರೆ. ವರ್ಷಕ್ಕೆ 2-3 ನಾನು ಸತ್ಯ ಬರ್ಲಿಕ್ಕೆ ಕಷ್ಟ. ನೀವೆಲ್ಲ ಒಬ್ಬ ವ್ಯಕ್ತಿನ ಹುಡುಕ್ರಿ, ಅವ್ರು ರೆಸ್ಪಾನ್ಸಿಬಲ್ ಅಂತ ಮಾಡಿ. ಒಬ್ಬ ವ್ಯಕ್ತಿನ ನಾವೇನು ಪ್ರಶ್ನೆ ಇಲ್ಲ, ನಾ ರಶ್ಮಿನ ಕೇಳಿದೆ, ಇವ್ನು ಕೇಳಿದಿಲ್ಲ, ಒಬ್ಬರಿಗೆ ರಶ್ಮಿನ ಮಾಡಿ ನನಗೇನು ಗೊತ್ತೇ ತೊಂದರೆ ಇಲ್ಲ. ರಶ್ಮಿ ಭಾಳ ಅದ್ರ ನೀವು ಒಂದಲ್ಲ ಬೆಳೆ ಸಾಕು ಕೂರ್ತದ್ದು ಜಾಸ್ತಿ ಮಾಡ್ತೀನಿ. ರಶ್ಮಿಗೆ ಯಾರು ಒಬ್ಬ ವ್ಯಕ್ತಿನ ನೀವು ಗೊತ್ತು ಮಾಡ್ರಿ, ಆ ವ್ಯಕ್ತಿ ಜೊತೆ ನಾವು ವ್ಯವಹಾರ ಇರ್ತೀವಿ. ನಮಗೆಲ್ಲ ನಾವು ಲಿಸ್ಟ್ ಕೊಡ್ತೇವೆ, ನಮ್ಗೆ ಏನೇನು ಬೇಕು ಅದನ್ನು ಮಾಡಿಸ್ಕೊಡ್ತೀವಿ. ಕಲಾವಿದರು ಕರ್ಸೋದು, ಅವರು ಚಾರ್ಜು ಅವೆಲ್ಲ ನಾವು ಮಾಡ್ತೀವಿ. ಮತ್ತು ನೀವು ಪ್ರತಿ ವರ್ಷ ನೀವು ಚಲೋ ಮಾಡ್ಕೋತ ಹೋದ್ರೆ ನಾವು ಪ್ರತಿ ವರ್ಷವೂ ಮಾಡ್ತೀವಿ. ಅದನ್ನು ನಿಮಗೆ ಬಿಟ್ಟಿರೋದು ಹೆಂಗೆ ಉತ್ಸವದ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಒಂದು ಲೈಟಿಂಗ್ ವ್ಯವಸ್ಥೆ ಆ ಥರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಈಗ ನಾ ಈ ವರ್ಷ ಮಾಡಿ ನೋಡಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಆಗಸ್ಟ್ 15 ಒಮ್ಮೆ ಮಾಡ್ತಾರೆ, ಅಲ್ಲ ಪ್ರತಿನಿತ್ಯ ಇರಲ್ಲ. ಅದು ಪ್ರತಿನಿತ್ಯ ಇರಬೇಕು ಅಂದ್ರೆ ವೀಕ್ಲಿ ಇರುತ್ತೆ. ಅದು ಭಾಳ ಚಲೋ. ಇದು 25 ವರ್ಷ ಮಾಡ್ತೀವಿ. ಪತ್ರಿಕೆ ಒಂದು ಕಾಪಿ ಕೊಡ್ತೀವಿ. ಕ್ಯಾಲೆಂಡರ್ ನೀವು ಕಳೆದ ಉದ್ಘಾಟನೆ ಮಾಡ್ತೀವಿ.